ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ನಗರಸಭೆಗೆ ಸಂಬಂಧಿಸಿದಂತೆ ಅತ್ಯಂತ ಆತಂಕಕಾರಿ ಹಾಗೂ ಕೋಲಾಹಲ ಸೃಷ್ಟಿಸುವ ವರದಿಯೊಂದು ಬೆಳಕಿಗೆ ಬಂದಿದೆ. ನಗರಸಭೆಗೆ ಸೇರಿದ ಸುಮಾರು 12 ಎಕರೆ ಬೆಲೆ ಬಾಳುವ ಆಸ್ತಿಯನ್ನು ಮರಳಿ ಹಿಂಪಡೆಯುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸರ್ಕಾರ ತನಿಖೆ ಆರಂಭಿಸಿದ್ದು, ಹಾಲಿ ಪೌರಾಯುಕ್ತರು ಬೆಂಗಳೂರಿನಲ್ಲಿ ಈ ಕುರಿತು ಪ್ರಮುಖ ವರದಿ ಸಲ್ಲಿಕೆ ಮಾಡಿದ್ದಾರೆ. 1984ರಲ್ಲಿ ಲೀಸ್ ಅವಧಿ ಮುಗಿದಿದ್ದರೂ ಈ ಜಾಗವನ್ನು ನಗರಸಭೆ ವಶಕ್ಕೆ ಪಡೆಯದ ಕಾರಣ ಇಡೀ ಪ್ರಕರಣ ಈಗ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಶಿರಸಿಯ ಡಿಪೋ ಎದುರಿನ ಜಾಗದಲ್ಲಿರುವ 12 ಎಕರೆ ನಗರಸಭೆಯ ಆಸ್ತಿ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಕಳೆದ 1950 ಅಥವಾ 51ರ ಆಸುಪಾಸಿನಲ್ಲಿ ಈ 12 ಎಕರೆ ಜಾಗವನ್ನ ತಲಾ 3 ರಿಂದ 5 ಗುಂಟೆಯಂತೆ 16 ಜನರಿಗೆ 30 ವರ್ಷಗಳ ಕಾಲ ಲೀಸ್ ನೀಡಲಾಗಿತ್ತು. ನಿಯಮದ ಪ್ರಕಾರ 1984ರ ವೇಳೆಗೆ ಲೀಸ್ ಅವಧಿ ಮುಗಿದ ತಕ್ಷಣವೇ ನಗರಸಭೆ ಈ ಜಾಗವನ್ನ ತನ್ನ ವಶಕ್ಕೆ ಪಡೆಯಬೇಕಿತ್ತು. ಆದರೆ ಅವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಅಧಿಕಾರಿಗಳು ಜಾಗ ಹಿಂಪಡೆಯಲು ಆಸಕ್ತಿ ವಹಿಸದ ಕಾರಣ ಇದೀಗ ಸರ್ಕಾರವೇ ಖುದ್ದಾಗಿ ವರದಿ ಕೇಳಿದೆ. ಇನ್ನು ಈ ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಶಿರಸಿ ನಗರಸಭೆಯ ಮಾಜಿ ಪೌರಾಯುಕ್ತ ಮಹೇಂದ್ರ ಕುಮಾರ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಈ ಜಾಗವು ಲೀಸ್ ಮುಗಿದ ಆಸ್ತಿ ಎಂದು ತಿಳಿದಿದ್ರೂ ಅವರು ಹಿಂಪಡೆಯುವ ಕ್ರಮ ಕೈಗೊಳ್ಳಲಿಲ್ಲ ಎಂದು ಸರ್ಕಾರಕ್ಕೆ ದೂರು ಸಲ್ಲಿಕೆಯಾಗಿತ್ತು. ಇದೇ ಕಾರಣಕ್ಕೆ ಮಹೇಂದ್ರ ಕುಮಾರ್ ಅವರು ನಿವೃತ್ತಿ ಪಡೆದಿದ್ರೂ ಅವರ ನಿವೃತ್ತಿ ನಂತರದ ಎಲ್ಲಾ ಸರ್ಕಾರಿ ಸವಲತ್ತುಗಳನ್ನ ಸರ್ಕಾರ ತಡೆ ಹಿಡಿದಿದೆ ಎನ್ನಲಾಗಿದೆ. ಈ ಬಗ್ಗೆ ನೋಟಿಸ್ಗೆ ಉತ್ತರಿಸಿರುವ ಮಹೇಂದ್ರ ಕುಮಾರ್ 1984ರಿಂದಲೇ ಲೀಸ್ ಹಿಂಪಡೆಯುವ ಪ್ರಕ್ರಿಯೆ ನಡೆಯಬೇಕಿತ್ತಾದರೂ ಅಂದಿನ ಪೌರಾಯುಕ್ತರು ಯಾರೂ ಮಾಡದ ಕಾರಣ ಇದು ನನ್ನೊಬ್ಬನ ತಪ್ಪಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ತಮಗೆ ಬೇಕಾದ ಕಡೆ ನಗರಸಭೆ ಆಸ್ತಿ ಖುಲ್ಲಾ ಮಾಡಿದ ಮಹೇಂದ್ರ ಕುಮಾರ್ ಈ ಕೋಟ್ಯಂತರ ರೂಪಾಯಿ ಆಸ್ತಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ತಪ್ಪು. ಇವರ ಜೊತೆ ಇತರೆ ಅಧಿಕಾರಿಗಳ ಮೇಲೂ ತನಿಖೆಯಾಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪ್ರಸ್ತುತ ಈ 12 ಎಕರೆ ಜಾಗದಲ್ಲಿ ನೂರಾರು ಜನರು ಮನೆ ಕಟ್ಟಿ ವಾಸವಿದ್ದು ವಸತಿ ಗೃಹಗಳ ಲೀಸ್ದಾರರಿಗೆ ಈಗ ಭೀತಿ ಎದುರಾಗಿದೆ. ಇಲ್ಲಿ ವಸತಿ ಮಾಡಿಕೊಂಡಿರೋದ್ರಿಂದ ಸರ್ಕಾರಿ ಮೊತ್ತವನ್ನ ತುಂಬಿಸಿಕೊಂಡು ಜಾಗ ಸಕ್ರಮ ಮಾಡಬೇಕು ಹಾಗೂ ವಸತಿಯನ್ನ ಹೊರತುಪಡಿಸಿ ಖಾಲಿ ಇರುವ ಜಾಗ ಮತ್ತು ವಾಣಿಜ್ಯ ಬಳಕೆಗೆ ಉಪಯೋಗ ಮಾಡಿಕೊಳ್ತಾ ಇರುವ ಜಾಗಗಳನ್ನ ನಗರಸಭೆ ತಕ್ಷಣವೇ ತನ್ನ ವಶಕ್ಕೆ ಪಡೆದು ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರುವ ನಷ್ಟವನ್ನ ತಪ್ಪಿಸಬೇಕು ಎಂಬ ಒತ್ತಾಯ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ.